ಗೋಲ್ಡಿಲಾಕ್ಸ್ ಮತ್ತು 3 ಕರಡಿಗಳು. ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹುಡುಗಿ ವಾಸಿಸ್ತಿದ್ಲು. ಅವಳ ಹೆಸರು ಗೋಲ್ಡಿಲಾಕ್ಸ್. ಒಂದಿನ ಆಕೆ ಅಡವಿಲಿ ಗಾಳಿ ಸಂಚಾರಕ್ಕೆ ಹೊರಟ್ಲು. ಆಕೆ ನಡೀತಿದ್ದಾಗ ದಾರಿ ಮರೆತು ಹೋಗಿ ಆಕೆ 3 ಕರಡಿ ವಾಸ ಮಾಡೋ ಮನೆಯನ್ನ ನೋಡಿದ್ಲು. ಮನೆ ಒಳಗೆ ಅಡುಗೆ ಮನೆ ಟೇಬಲ್ ಹತ್ರ ಬರುತ್ತಾಳೆ. 3 ಬಟ್ಲಲ್ಲಿ ಗಂಜಿ ಇರುತ್ತೆ. ಅವಳು ಮೊದಲನೇ ಬಟ್ಲಿಂದ ಗಂಜಿಯನ್ನು ರುಚಿ ನೋಡಿದ್ಲು. ಅದು ತುಂಬ ಗಟ್ಟಿಯಾಗಿತ್ತು. ಆದ್ರಿಂದ ಅವಳು 2ನೇ ಬಟ್ಲಿಂದ ಗಂಜಿನ ರುಚಿ ನೋಡಿದ್ಲು. ಅದು ತುಂಬ ತಣ್ಣಗಿತ್ತು. ಹಾಗೆ ಕೊನೆಗೆ 3ನೇ ಬಟ್ಲಿಂದ ಗಂಜಿಯನ್ನ ರುಚಿ ನೋಡಿದ್ಲು. ಅದು ಸರಿಯಾಗಿತ್ತು. ಆಕೆ ಗಂಜಿ ಎಲ್ಲವನ್ನೂ ಕುಡಿದ್ಬಿಟ್ಲು. ಎಲ್ಲಾದ್ರೂ ಕುಳಿತುಕೊಳ್ಬೇಕು ಅಂತ ಜಾಗ ಹುಡುಕ್ತಾಳೆ. ಎಲ್ಲಾದ್ರೂ ಕುಳಿತುಕೊಳ್ಳೋಕೆ ಒಂದು ಜಾಗವನ್ನು ಹುಡುಕ್ತಾಳೆ. ಮೊದಲನೇ ಕುರ್ಚಿ ದೊಡ್ಡದಾಗಿತ್ತು. 2ನೇ ಕುರ್ಚಿ ಇನ್ನೂ ದೊಡ್ಡದಾಗಿತ್ತು. ಆದ್ರೆ 3ನೇ ಕುರ್ಚಿ ಅವಳಿಗೆ ಸರಿಯಾಗಿ ಅನ್ನಿಸ್ತು. ಅವಳು ಆ ಕುರ್ಚಿ ಮೇಲೆ ಕುಳಿತುಕೊಂಡ ಮೇಲೆ ಅದು ಮುರಿದು ತುಂಡು ತುಂಡುಗಳಾಗಿ ಬಿಡುತ್ತೆ. ಅದರಿಂದ ಗೋಲ್ಡಿಲಾಕ್ಸ್ ತುಂಬಾ ಸುಸ್ತಾಗಿದ್ಲು. ಆದ್ರಿಂದ ಆಕೆ ಎಲ್ಲಾದ್ರೂ ಮಲ್ಕೊಳ್ಬೇಕು ಅಂತ ನೋಡಿದ್ಲು. ಮೊದಲನೇ ಹಾಸಿಗೆ ತುಂಬಾ ಗಟ್ಟಿಯಾಗಿತ್ತು. 2ನೇದು ತುಂಬಾ ಮೆತ್ತಗಿತ್ತು. ಆದ್ರೆ 3ನೇ ಹಾಸಿಗೆ ಸರಿಯಾಗಿತ್ತು. ಆದ್ರಿಂದ ಆಕೆ ಅದರ ಮೇಲೆ ಮಲ್ಕೊಂಡ್ಬಿಟ್ಲು. ಆಗ ತಾನೇ ಕರಡಿಗಳು ಅವರ ಮನೆಗೆ ಹಿಂತಿರುಗುತ್ತವೆ. ಅವರು ಮನೆ ಒಳಗೆ ಬಂದು ನೋಡಿದಾಗ ಯಾರೋ ಅವರ ಗಂಜಿಯನ್ನ ತಿಂದಿರುವುದನ್ನು ನೋಡಿದ್ರು. ಯಾರು ನನ್ನ ಗಂಜಿಯನ್ನು ಕುಡಿದಿದ್ದು ಅನ್ನುತ್ತೆ ಮರಿ ಕರಡಿ ಹಾಗೂ ಅಮ್ಮ ಕರಡಿ. ಮರಿ ಕರಡಿ ಅಳುತ್ತೆ. ಯಾರು ನನ್ನ ಗಂಜಿಯನ್ನು ಕುಡಿದು ಎಲ್ಲ ತಿಂದ್ಬಿಟ್ರು. ಮತ್ತೆ ಆ 3 ಕರಡಿಗಳು ಯಾರೋ ಅವರ ಕುರ್ಚಿಯಲ್ಲಿ ಕೂತಿರುವುದನ್ನು ಗಮನಿಸ್ತಾರೆ. ಯಾರು ನನ್ನ ಕುರ್ಚಿಯಲ್ಲಿ ಕುಳಿತಿದ್ದು ಅಂತ ಟೆಡ್ಡಿ ಮರಿ ಮತ್ತು ಅಮ್ಮ ಕರಡಿ ಕಿರಿಸ್ತಾರೆ. ಟೆಡ್ಡಿ ಬೇರ್ ಅಳುತ್ತಾ, ಯಾರು ನನ್ನ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದು ಅದು ತುಂಡು ತುಂಡು ಆಗೋಗಿದೆ. ಆ 3 ಕರಡಿಗಳು ಹೋಗಿ ಬೆಡ್ರೂಮ್ ನೋಡಿದಾಗ ಯಾರೋ ಅವರ ಹಾಸಿಗೆಯಲ್ಲಿ ಮಲಗಿದ್ದಿದ್ದು ಕಾಣಿಸುತ್ತೆ. ಯಾರು ಹಾಸಿಗೆ ಮೇಲೆ ಮಲ್ಕೊಂಡಿದ್ದು ಅಂತ ಅಮ್ಮ ಕರಡಿ ಅಪ್ಪ ಕರಡಿ ಕಿರಿಸ್ತಾರೆ. ಮರಿ ಕರಡಿ ಯಾರೋ ನನ್ನ ಹಾಸಿಗೆ ಮೇಲೆ ಮಲ್ಕೊಂಡಿರೋದು ಅಂತ ಅಳುತ್ತೆ. ಈಗ್ಲೂ ಇದ್ದಾರೆ. ಆಗ ಗೋಲ್ಡಿಲಾಕ್ಸ್ ಅವರ ಕೂಗಾಟ ಕೇಳಿ ಮೇಲೆ ಕೇಳ್ತಾಳೆ. ಅವಳು ತುಂಬಾ ಭಯಪಟ್ಟು ಹಾಸಿಗೆಯಿಂದ ಕೆಳಗೆ ಇಳಿದು ಬಿಟ್ಟು ತೆರೆದಿರುವ ಕಿಟಕಿಯಿಂದ ಓಡ್ತಾಳೆ. ಮತ್ತೆ ಅಡವಿಗೆ ಓಡಿ ಅಲ್ಲಿಂದ ಅವಳ ಮನೆಗೆ ಓಡಿ ಬಿಡ್ತಾಳೆ ಮತ್ತು ಅಮ್ಮನಿಗೆ ಇನ್ನೆಂದಿಗೂ ಒಂಟಿಯಾಗಿ ಅಡವಿಗೆ ಹೋಗಲ್ಲ ಅಂತ ಪ್ರಮಾಣ ಮಾಡ್ತಾಳೆ. ನೀತಿ: ನಿಮ್ಮ ನಡತೆ ಬಗ್ಗೆ ಬೇರೆಯವ್ರಿಗೆ ಆಗೋ ನೋವನ್ನ ಯೋಚನೆ ಮಾಡಿ. Goldilocks and 3 bears. Once upon a time, there lived a little girl whose name was Goldilocks. One day, she decided to go for a walk in forest. While out walking, she lost her way and found herself at the house of 3 bears. Inside the house, she came across a kitchen table with 3 bowls of porridge. She tasted the porridge from the first bowl and found it was too hot. So she tried the porridge from the second bowl, which was too cold. Finally, she tried the third bowl and found that it was just right. So she ate it all up. When she had finished the porridge, she felt tired and went to find somewhere to sit down. The first chair she found was too big. The second chair was still too big. But the third chair, she felt just right. As she sat down, the chair broke into many pieces. By now, Goldilocks was very tired. So she looked for somewhere to sleep. The first bed she found
was too hard. The second was too soft. But the third bed was perfect for her. So she slept on it. Just then, the bears came back to their house. When they came into the kitchen, they saw that someone had been eating their porridge. "Who's been eating our porridge?" shouted the daddy bear and the mummy bear. Baby bear cried and said, "Who's been eating my porridge and eaten it all up?" Then the three bears spotted that someone had been sitting in their chairs. "Who's been sitting in my chair?" shouted daddy bear and the mummy bear. Baby bear cried, "Who's been sitting in my chair? It is broken up into pieces." The three bears ran to check their bedrooms and saw that someone had been sleeping in their beds. "Who's been sleeping in my bed?" shouted the daddy bear and the mummy bear. The baby bear cried, "Someone has been sleeping on my bed and they are still in it." Goldilocks was woken up by their shouting and was so scared. She jumped out of the bed and ran out of the open window back into the forest. She ran home to her mother and promised her she would never again go for a walk in the forest alone. Moral: think about how your actions might hurt others. ಜಿಪುಣ ಮತ್ತು ಆತನ ಚಿನ್ನ. ಒಂದು ವಯಸ್ಸಾದ ಜಿಪುಣ ಒಂದು ಸುಂದರವಾದ ತೋಟ ಇರುವಂತ ಮನೆಯಲ್ಲಿ ವಾಸಿಸ್ತಿರ್ತಾನೆ. ಆ ಜಿಪುಣ ಚಿನ್ನದ ನಾಣ್ಯಗಳನ್ನ ಒಂದು ತೋಟದಲ್ಲಿ ಒಂದು ಹಳ್ಳದಲ್ಲಿ ಕಲ್ಲುಗಳ ಕೆಳಗೆ ಬಚ್ಚಿಟ್ಟಿರ್ತಾನೆ. ಪ್ರತಿದಿನ ಮಲಗುವುದಕ್ಕಿಂತ ಮುಂಚೆ ಜಿಪುಣ ಆ ಬಚ್ಚಿಟ್ಟಿರೋ ಜಾಗಕ್ಕೆ ಹೋಗಿ ಚಿನ್ನವನ್ನ ಎಣಿಸ್ತಿದ್ದ. ಆತನು ಪ್ರತಿದಿನ ಅದನ್ನ ಮಾಡ್ತಿದ್ದ. ಆದ್ರೆ ಒಂದು ಬಾರಿನೂ ಆತನು ಆ ಚಿನ್ನವನ್ನ ಖರ್ಚು ಮಾಡಲಿಲ್ಲ. ಒಂದಿನ ಒಂದು ಕಳ್ಳ ಜಿಪುಣ ಬಚ್ಚಿಟ್ಟಿರೋ ಜಾಗವನ್ನ ತಿಳ್ಕೊಂಡು ಜಿಪುಣ ಮನೆಗೆ ವಾಪಸ್ ಹೋಗೋದನ್ನೇ ಕಾಯ್ತಿದ್ದ. ಕತ್ತಲಾದ ಮೇಲೆ ಆ ಬಚ್ಚಿಟ್ಟಿರೋ ಜಾಗಕ್ಕೆ ಹೋಗಿ ಆ ಚಿನ್ನವನ್ನ ಕಳ್ತನ ಮಾಡ್ತಾನೆ. ಮರುದಿನ ಆ ವಯಸ್ಸಾದ ಜಿಪುಣ ಅಲ್ಲಿ ನಿಧಿ ಇಲ್ದಿರೋದನ್ನ ನೋಡಿ ಜೋರಾಗಿ ಅಳೋಕ್ ಶುರು ಮಾಡ್ದ. ಆತನ ಪಕ್ಕದ ಮನೆಯವನು ಆ ಅಳುವನ್ನ ಕೇಳಿಸ್ಕೊಂಡು ಏನಾಯ್ತು ಅಂತ ವಿಚಾರಿಸಿದ. ಆತನ ಕೇಳಿದ ಪಕ್ಕದ ಮನೆಯವರು, ಯಾಕೆ ನೀನು ಹಣವನ್ನ ಮನೆಯಲ್ಲಿ ಎತ್ತಿಟ್ಟಿರ್ಲಿಲ್ಲ? ನೀನೇನಾದ್ರೂ ಕೊಂಡ್ಕೊಳ್ಳಲು ಸುಲಭವಾಗಿರ್ತಿತ್ತು ನಿನಗೆ. ಯಾಕೆ ಅಂತ ಕೇಳ್ತಾನೆ ಜಿಪುಣ. ನಾನು ಯಾವಾಗ್ಲೂ ಚಿನ್ನವನ್ನ ಉಪಯೋಗಿಸಿರ್ಲಿಲ್ಲ ಹಾಗೂ ಅದನ್ನ ಯಾವಾಗ್ಲೂ ಖರ್ಚು ಮಾಡಿರ್ಲಿಲ್ಲ. ಅದನ್ನ ಕೇಳಿ ಪಕ್ಕದ ಮನೆಯವರು ಕಲ್ಲನ್ನು ಹಳ್ಳಕ್ಕೆ ಬೀಸ್ತಾನೆ ಹಾಗೂ ಹೀಗೆ ಹೇಳ್ತಾನೆ, ಹಾಗಾದ್ರೆ ಈ ಕಲ್ಲುಗಳನ್ನಾದ್ರೂ ಉಳಿಸು, ನೀನ್ ಕಳ್ಕೊಂಡ ಚಿನ್ನದ ಹಾಗೆ ಇದೂ ಉಪಯೋಗವಿಲ್ಲ. ನೀತಿ: ನಮ್ ಯೋಗ್ಯತೆ ಯಾರಿಗಾದ್ರೂ ಉಪಯೋಗವಾಗಿರ್ಬೇಕು. The Miser and His Gold. An old miser lived in a house which had a beautiful garden. The miser hid his gold coins in a pit under some stones in the garden. Every day, before going to bed, the miser went to the place where he hid the gold and counted the coins. He continued his routine every day. But not once did he spend the gold he saved. One day, a thief who knew the old miser's routine waited for the old man to go back into his house. After it was dark, the thief went to the hiding place and took the gold. The next day, the old miser found that his treasure was missing and started crying loudly.
His neighbor heard the miser's cries and inquired about what happened. On learning what happened, the neighbor asked, "Why didn't you save the money inside the house? It would have been easier to access the money when you had to buy something." "Buy?" said the miser. "I never used the gold to buy anything. I was never going to spend it." On hearing this, the neighbor threw a stone into the pit and said, "If that is the case, save the stone. It is as worthless as the gold you have lost." Moral: a possession is just as worthy of what it is used for. ತೋಳ ಮತ್ತು ಅದರ ಬಾಲ. ಒಂದು ದಿನ ಒಂದು ತೋಳ ಅಡವಿಯಲ್ಲಿ ಓಡಾಡ್ತಿತ್ತು. ಆತನು ಓಡಾಡ್ತಿದ್ದಾಗ ಆತನ ಬಾಲ ಹೋಗಿ ಒಂದ್ ಕಡೆ ಸಿಕ್ಕಾಕೊಳ್ಳುತ್ತೆ. ಆತನು ಎಷ್ಟು ಪ್ರಯತ್ನ ಮಾಡಿದ್ರೂ ಬಾಲ ಬರಲೇ ಇಲ್ಲ. ಆ ಪ್ರಯತ್ನದಲ್ಲಿ ಆತನ ಬಾಲ ಕತ್ತರಿಸಿ ಹೋಗುತ್ತೆ. ಈಗ ಆತನಿಗೆ ಚಿಕ್ಕ ತುಂಡು ಇರುತ್ತೆ, ಬಾಲ ಇರಲ್ಲ. ಹಾಗೂ ಆತನ ಮೇಲೆ ಆತನಿಗೆ ಅಸಹ್ಯವಾಗಿರುತ್ತೆ. ಹಾಗೂ ಆತನ ಜೊತೆಗಾರರನ್ನು ಯಾರನ್ನೂ ಆತನು ನೋಡೋಕ್ಕಾಗಲ್ಲ. ಒಂದಿನ ಆತನು ಧೈರ್ಯ ತಂದ್ಕೊಂಡು ಆತನ ಎಲ್ಲ ಸ್ನೇಹಿತರನ್ನು ಕರೆಸ್ತಾನೆ. ಸಮಾವೇಶಕ್ಕೆ ಕರೀತಾನೆ. ಅವರು ಸಲಹೆ ಕೊಡಲು ಬಂದರು. ಎಲ್ಲ ಸ್ನೇಹಿತರು ಕೂಡಿ ತೋಳ ಎಲ್ಲರನ್ನೂ ಬಾಲವನ್ನು ಕತ್ತರಿಸಿಕೊಳ್ಳಲು ಹೇಳುತ್ತೆ. ಆತನು ಹೇಳ್ತಾನೆ, ನಾಯಿಗಳು ನಮ್ಮನ್ನ ಅಟ್ಟಿಸುವಾಗ ಬಾಲ ಇರೋದು ತುಂಬಾ ಕಷ್ಟಕರವಾಗಿದೆ. ಹಾಗೂ ನಾವು ಕೂತ್ಕೊಂಡಾಗ್ಲೂ ಅದು ತುಂಬಾ ಸಲೀಸಾಗಿಲ್ಲ. ಆದ್ರಿಂದ ನಾನು ಹೇಳೋದೇನಂದ್ರೆ, ಆ ಬಾಲ ಏನಕ್ಕೆ? ಆ ಬಾಲ ಏನಕ್ಕೂ ಉಪಯೋಗವಿಲ್ಲ. ಎಲ್ರೂ ಅದನ್ನ ಕತ್ತರಿಸ್ಕೊಳ್ಬೇಕು ಅಂತ ಹೇಳುತ್ತೆ. ಅಲ್ಲಿ ಒಂದು ಹಿರಿಯ ತೋಳ ಕೂತ್ಕೊಂಡಿರುತ್ತೆ. ಅದು ಹೀಗೆ ಹೇಳುತ್ತೆ, ಆದ್ರೆ ನನಗಿದು ಸರಿ ಅನ್ಸ್ಲಿಲ್ಲ. ನೀನ್ ಕಳ್ಕೊಳ್ಳೋಕೆ ಮುಂಚೆ ಇದನ್ನ ನಮ್ಗೆ ಹೇಳ್ಬೇಕಿತ್ತು. ನೀತಿ: 2 ಸಲ ಯೋಚಿಸದೆ ಯಾರ ಸಲಹೆಗಳನ್ನು ಕೇಳಬೇಡಿ. The Fox and His Tail. One day there was a fox walking in the jungle. While he was walking, his tail got stuck in a trap. He tried and tried, but he could not free his tail. He failed. In the process, his tail got cut. And now he was left with just a stump instead of the tail. At first, he was ashamed of himself and he could not face any of his fellow foxes. So one day he decided to be brave and called all his friends for a meeting. He had a suggestion to make. When all the friends gathered, the fox proposed all of them to cut their tail. He said that the tail is so inconvenient when the dogs are chasing us. It is also inconvenient when we are sitting down. So I suggest that the tail is useless. So all of you should also cut your tail. One old fox sitting there said, "That's very well, but I don't think you would have suggested all of us to cut our tails if you wouldn't have lost one." The moral of the story is, do not listen to others' advice before thinking twice. ಪವಿತ್ರ ಹಾವು. ಬಹಳ ದಿನಗಳ ಹಿಂದೆ ವಿಷ್ಣು ಎಂಬ ಬಡ ರೈತ ವಾಸಿಸ್ತಿದ್ದ. ಆತನು ಕಷ್ಟಜೀವಿ, ಆದ್ರೆ ತುಂಬಾ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಆತನು ಮಗ ಸೋಮು ಯಾವಾಗ್ಲೂ ತುಂಬಾ ಹಣವನ್ನ ಕೇಳ್ತಾ ಇದ್ದ. ಏನಿದೆಯೋ ಅದರಲ್ಲಿ ತೃಪ್ತಿ ಪಡ್ಕೊಳ್ಳೋಕೆ ಪ್ರಯತ್ನಿಸು ಮಗನೇ ಅಂತಿದ್ದ ವಿಷ್ಣು. ಒಂದು ದಿನ ವಿಷ್ಣು ಕೆಲಸ ಆದ್ಮೇಲೆ ಆತನ ಹೊಲದಲ್ಲಿ ವಿಶ್ರಾಂತಿ ಪಡ್ಕೊಳ್ತಿದ್ದ.
ಇದ್ದಕ್ಕಿದ್ದಂತೆ ಒಂದು ಕಲ್ಲಿನ ಮೇಲೆ ಒಂದು ಹಾವನ್ನು ಕಂಡ. ವಿಷ್ಣುವನ್ನ ನೋಡಿದ ಕೂಡಲೇ ಆ ಹಾವು ಸುತ್ತಕೊಂಡು ಹೆಡೆ ಬಿಚ್ಕೊಂಡು ಕೂತ್ಕೊಳ್ಳುತ್ತೆ. ಈ ಹಾವು ನೋಡೋಕೆ ತುಂಬಾ ಶಾಂತವಾಗಿದೆ, ಇದು ಬಹುಶಃ ದೈವ ಹಾವಾಗಿರಬಹುದು ಅನ್ಕೊಂಡು ವಿಷ್ಣು ಆತನು ಮನೆಗೆ ಹೋಗಿ ಒಂದು ಬಟ್ಲಲ್ಲಿ ಹಾಲನ್ನು ತಂದು ಹಾವಿಗೆ ಕೊಡ್ತಾನೆ. ಮರುದಿನ ವಿಷ್ಣು ಆ ಬಟ್ಲನ್ನು ತಗೊಂಡು ಹೋಗೋಕೆ ಬಂದಾಗ ಅದರಲ್ಲಿ ಚಿನ್ನದ ನಾಣ್ಯ ಇರುತ್ತೆ. ನಾನ್ ಹೇಳಿದ್ದು ನಿಜಾನೇ, ಇದು ದೈವ ಹಾವೆ. ಆ ನಂತರ ಆತನಿಗೆ ದಿನನಿತ್ಯ ಅಭ್ಯಾಸ ಅದೇ ಆಗುತ್ತೆ. ಅದಕ್ಕೆ ಹಾಲು ಕೊಟ್ಟು ಕೈ ಮುಗಿಯೋದು ಹಾಗೂ ಪ್ರತಿದಿನ ಬೆಳಿಗ್ಗೆ ಆತನಿಗೆ ಆ ಬಟ್ಟಲಲ್ಲಿ ಒಂದು ಚಿನ್ನದ ನಾಣ್ಯ ಸಿಕ್ತಿತ್ತು. ಆದ್ರಿಂದ ವಿಷ್ಣು ತುಂಬಾ ಶ್ರೀಮಂತನಾಗ್ತಾನೆ. ಒಂದಿನ ವಿಷ್ಣು ಇಲ್ಲದಿದ್ದಾಗ ಸೋಮು ಹಾವಿಗೆ ಹಾಲನ್ನು ಇಡ್ತಾನೆ. ಎಂದಿನಂತೆ ಸ್ವಲ್ಪ ಹೊತ್ತಿನ ನಂತರ ಒಂದು ಚಿನ್ನದ ನಾಣ್ಯ ಆ ಬಟ್ಲಲ್ಲಿ ಇರ್ತಿತ್ತು. ಆಗ ಸೋಮು ಈ ಕಲ್ಲಿನ ಕೆಳಗೆ ದೊಡ್ಡ ನಿಧಿ ಇರಬಹುದು ಅಂತ ಊಹಿಸ್ತಾನೆ. ಒಂದ್ ವೇಳೆ ನಾನು ಈ ಹಾವನ್ನ ಸಾಯಿಸಿ ಈ ಕಲ್ಲಿನ ಕೆಳಗೆ ಅಗದ್ರೆ ನನಗೆ ಎಲ್ಲ ಚಿನ್ನನೂ ಒಂದೇ ಬಾರಿ ಸಿಗಬಹುದು ಅಂತ ಆತನು ಚಿನ್ನವನ್ನೇ ಕಾಣ್ತಿದ್ದ. ಆತನು ಆ ಹಾವನ್ನ ಸಾಯಿಸೋದಕ್ಕೆ ನೋಡಿದಾಗ ಅದಕ್ಕೆ ಆ ಹಾವು ಆತನನ್ನ ಕಚ್ಚಿ ಅಲ್ಲಿಂದ ಕಾಣದೆ ತಪ್ಪಿಸ್ಕೊಳ್ಳುತ್ತೆ. ವಿಷ್ಣು ಹಿಂತಿರುಗಿದಾಗ ಆತನ ಹೆಂಡತಿ ಎಲ್ಲವನ್ನು ಹೇಳ್ತಾಳೆ. ನಾನು ಯಾವಾಗ್ಲೂ ನಿನಗೆ ಅತಿ ಆಸೆಯ ಬಗ್ಗೆ ಎಚ್ಚರಿಸ್ತಾನೆ ಇದ್ದೆ ಅಂತಾನೆ ವಿಷ್ಣು ಆತನ ಮಗನಿಗೆ. ಆತನು ಆ ಪವಿತ್ರ ಹಾವಿನ ಹತ್ರ ಓಡ್ತಾನೆ ಹಾಗೂ ಅದಕ್ಕೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾನೆ ಹಾಗೂ ಹಾಲನ್ನ ಅರ್ಪಿಸುತ್ತಾನೆ ಆ ಪವಿತ್ರ ಹಾವಿಗೆ. ಆದ್ರೆ ಈ ಬಾರಿ ಆ ಹಾವು ಆ ಹಾಲನ್ನು ಸ್ವೀಕರಿಸಲಿಲ್ಲ. ನಿನ್ ಮಗನ ಜೀವನವನ್ನ ಕೇವಲ ನಿನ್ನಿಂದ ಬಿಡ್ತಿದ್ದೀನಿ. ಈಗ ನಿನ್ ಮಗನ ಅತಿ ಆಸೆಗೆ ನೀನು ಅನುಭವಿಸಬೇಕು. ಇನ್ನು ಮುಂದೆ ನಿನಗೆ ಸಹಾಯ ಮಾಡೋದಿಲ್ಲ. ಹಾಗೂ ಹಾವು ಅಲ್ಲಿಂದ ಮಾಯ ಆಗೋಗುತ್ತೆ. ನೀತಿ: ಅತಿ ಆಸೆ ಪಡಬೇಡ. The Holy Snake. Long time ago, in a small village, lived a poor farmer named Vishnu. He worked hard but was not able to earn much. His son Somu always used to ask for more money. "Be satisfied with what you have, my son," Vishnu would say. One day, Vishnu was resting in his field after work. Suddenly, he noticed a snake on a rock near him. On seeing Vishnu, the snake coiled and sat up with a raised hood. The snake looks so calm and peaceful. Maybe it is a God's wish, thought Vishnu. He brought a bowl of milk from his house and offered it to the snake. Next morning, when Vishnu came to collect the bowl, he found a gold coin in it. "I'm sure this is a holy snake." After that day, it became a regular practice for him to offer prayers and milk to the snake. And every morning he got a gold coin in the bowl. This made Vishnu a rich man. One day, while Vishnu was away, Somu had to keep the bowl of milk near the snake. As usual, after some time, there was a gold coin in the bowl. Somu thought, "I guess there is a treasure of gold coins beneath this rock. If I can kill this snake and dig under the rock, I will get all the gold at once." With a lot of gold on his mind, Somu tried to kill the snake. In return, the snake bit Somu and managed to escape. When Vishnu returned, his wife told him everything. "I have always warned you against greed," said Vishnu to his son.
Then he ran towards the holy snake. With folded hands, he asked for forgiveness and offered milk to the holy snake. But this time, the holy snake did not accept the milk. He said, "I spared your son's life because of your kindness. Now you will have to pay for your son's greed. I shall not help you anymore." And the snake disappeared. Moral: do not be greedy. 3 ಮೇಕೆಗಳು. ಒಂದಾನೊಂದು ಕಾಲದಲ್ಲಿ 3 ಮೇಕೆ ಮರಿಗಳಿದ್ವು. ಅವು ಹಸಿರು ಬೆಟ್ಟಗಳ ಮೇಲೆ ವಾಸಿಸ್ತಿತ್ತು. 3 ಮೇಕೆಗಳು ಯಾವಾಗಲೂ ಹಸ್ಕೊಂಡು ಅವು ತಿಂತಾನೇ ಇರುತ್ತವೆ. ಹಾಗೂ ಕೂಡಲೇ ಎಲ್ಲ ಹುಲ್ಲು ಆಗೋಯ್ತು. ಒಂದಿನ ಮೇಕೆಗಳು ಆ ಕಡೆ ನೋಡಿದಾಗ ಏನು ಆಶ್ಚರ್ಯ, ಅವು ಇನ್ನೊಂದು ಬೆಟ್ಟದ ಮೇಲೆ ಹಸಿರು ಹುಲ್ಲು ನೋಡುತ್ತೆ. ಆ ಕಡೆ ನೋಡಿ ಅನ್ನುತ್ತೆ ಪುಟ್ಟ ಮೇಕೆ ಮರಿ. ಹುಲ್ಲು ಉದ್ದವಾಗಿದೆ, ಹುಲ್ಲು ಹಸಿರಾಗಿದೆ, ಆ ಹುಲ್ಲು ನನಗೇನೆ. ಒಂದು ವೇಳೆ ನಾನು ಅಣೆಕಟ್ಟನ್ನ ದಾಟ್ಕೊಂಡು ಹೋದ್ರೆ ಆ ಹುಲ್ಲನ್ನು ತಿನ್ನಬಹುದು. ಪುಟ್ಟ ಮೇಕೆ ಮರಿ ಅಣೆಕಟ್ಟಿನ ಮೇಲೆ ನಡ್ಕೊಂಡು ಹೋಗುತ್ತೆ. ಟಿಪ್ ಟ್ಯಾಪ್ ಟಿಪ್ ಟ್ರ್ಯಾಪ್ ಟ್ರಿಪ್ ಟ್ರ್ಯಾಪ್ ಅಂತ ನಡೆಯುತ್ತೆ. ಆದ್ರೆ ಅಣೆಕಟ್ಟಿನ ಕೆಳಗೆ ಒಂದು ಭೂತ ಇರುತ್ತೆ. ಅದು ಏನೋ ಶಬ್ದ ಕೇಳಿಸ್ಕೊಂಡು, ಯಾರದು ನನ್ನ ಅಣೆಕಟ್ಟೆ ಮೇಲೆ ನಡೀತಿರೋದು? ಅದು ಹೆದರ್ಕೊಂಡು ಹೀಗೆ ಉತ್ತರಿಸುತ್ತೆ, ಅದು ನಾನೇ, ಚಿಕ್ಕ ಮೇಕೆ ಮರಿ. ನಾನ್ ನಿನ್ನ ತಿನ್ಬಿಡ್ತೀನಿ. ಓ ಭೂತವೇ, ದಯವಿಟ್ಟು ನನ್ನ ತಿನ್ಬೇಡ. ನನ್ನ ಕಿರಿಯ ಮೇಕೆ, ನನ್ನ ದೊಡ್ಡಣ್ಣ ಬರ್ತಾನೆ. ಆತನು ದೊಡ್ಡವನು ಹಾಗೂ ರುಚಿಯಾಗಿರ್ತಾನೆ. ಸ್ವಲ್ಪ ಕಾಯಿರಿ, ಅವನ್ನ ನೀವು ತಿನ್ನಬಹುದು. ಪರವಾಗಿಲ್ಲ, ನೀನು ಅಣೆಕಟ್ಟೆಯನ್ನು ದಾಟಬಹುದು. ದೊಡ್ಡ ಅಣ್ಣನಿಗೋಸ್ಕರನೇ ಕಾಯ್ತೀನಿ. ಮೇಕೆ ಮರಿ ಅಣೆಕಟ್ಟನ್ನ ದಾಟುತ್ತೆ. ಅದು ತುಂಬಾ ಹಸಿವಿಂದ ಇರುತ್ತೆ. ಅದು ಹಸಿರು ಹುಲ್ಲು ತಿನ್ನೋಕೆ ಶುರು ಮಾಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇನ್ನೆರಡು ಮೇಕೆಗಳು ಮರಿ ಮೇಕೆ ಹುಲ್ಲು ತಿನ್ನೋದನ್ನ ನೋಡಿ, ಅಲ್ಲಿ ನೋಡು, ಹುಲ್ಲು ಉದ್ದವಾಗಿದೆ, ಹುಲ್ಲು ಹಸಿರಾಗಿದೆ, ಹುಲ್ಲು ಎಲ್ಲಾನು ನನಗೆ. ನಾನು ಅಣೆಕಟ್ಟಿನ ಮೇಲೆ ನಡ್ಕೊಂಡೋದ್ರೆ ನಾನು ಹುಲ್ಲನ್ನು ತಿನ್ನಬಹುದು. ಮಧ್ಯದ ಮೇಕೆ ಮರಿ ಅಣೆಕಟ್ಟಿನ ಮೇಲೆ ನಡ್ಕೊಂಡು ಹೋಗುತ್ತೆ. ಟಿಪ್ ಟ್ರ್ಯಾಪ್ ಟಿಪ್ ಟ್ರ್ಯಾಪ್ ಟಿಪ್ ಟ್ರ್ಯಾಪ್ ಅಂತ ನಡೆಯುತ್ತೆ. ಆದ್ರೆ ಅಣೆಕಟ್ಟಿನ ಕೆಳಗೆ ಒಂದು ಭೂತ ಇರುತ್ತೆ. ಅದು ಏನೋ ಶಬ್ದ ಕೇಳಿಸ್ಕೊಳ್ಳುತ್ತೆ, ಯಾರದು ನನ್ನ ಅಣೆಕಟ್ಟಿನ ಮೇಲೆ ನಡೀತಿರೋದು? ಅದು ಹೆದರ್ಕೊಂಡು ಹೀಗುತ್ತರಿಸುತ್ತೆ, ಅದು ನಾನೇ, ನಡುವಿನ ಮೇಕೆ ಮರಿ. ನಾನ್ ನಿನ್ನ ತಿನ್ಬಿಡ್ತೀನಿ. ಓ ಭೂತವೇ, ದಯವಿಟ್ಟು ನನ್ನ ತಿನ್ಬೇಡ. ನಾನು ಮಧ್ಯದ ಮೇಕೆ, ನನ್ನ ದೊಡ್ಡಣ್ಣ ಬರ್ತಾನೆ. ಆತನು ದೊಡ್ಡವನು ಹಾಗೂ ರುಚಿಯಾಗಿರ್ತಾನೆ. ಸ್ವಲ್ಪ ಕಾಯಿರಿ, ಅವನ್ನ ನೀವು ತಿನ್ನಬಹುದು. ಪರವಾಗಿಲ್ಲ, ನೀನು ಅಣೆಕಟ್ಟನ್ನ ದಾಟಬಹುದು. ನಾನ್ ನಿನ್ನ ದೊಡ್ಡಣ್ಣನಗೋಸ್ಕರ ಕಾಯ್ತೀನಿ. ನಡುವಿನ ಮೇಕೆ ಮರಿ ಅಣೆಕಟ್ಟನ್ನ ದಾಟುತ್ತೆ. ಅದು ತುಂಬಾ ಹಸಿವಿಂದ ಇರುತ್ತೆ. ಅದು ಹಸಿರು ಹುಲ್ಲು ತಿನ್ನೋಕೆ ಶುರು ಮಾಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ದೊಡ್ಡ ಮೇಕೆ ಮರಿ ಅವೆರಡನ್ನೂ ನೋಡಿ, ಅಲ್ಲಿ ನೋಡು, ಹುಲ್ಲು ಉದ್ದವಾಗಿದೆ, ಹುಲ್ಲು ಹಸಿರಾಗಿದೆ, ಆ ಹುಲ್ಲು ಎಲ್ಲವೂ ನನಗೇನೆ. ನಾನು ಅಣೆಕಟ್ಟಿನ ಮೇಲೆ ನಡ್ಕೊಂಡೋದ್ರೆ ನಾನು ಆ ಹುಲ್ಲನ್ನು ತಿನ್ನಬಹುದು. ದೊಡ್ಡ ಮೇಕೆ ಮರಿ ಅಣೆಕಟ್ಟನ್ನ ಮೇಲೆ ನಡ್ಕೊಂಡು ಹೋಗುತ್ತೆ. ಟಿಪ್ ಟ್ರ್ಯಾಪ್ ಟಿಪ್ ಟ್ರ್ಯಾಪ್ ಟಿಪ್ ಟ್ರ್ಯಾಪ್ ಅಂತ ನಡೆಯುತ್ತೆ. ಆದ್ರೆ ಅಣೆಕಟ್ಟಿನ ಕೆಳಗೆ ಒಂದು ಭೂತ ಇರುತ್ತೆ ಅಂತ ಅದಕ್ಕೆ ಗೊತ್ತಿರ್ಲಿಲ್ಲ ಪಾಪ.
ಅದು ಏನೋ ಶಬ್ದ ಕೇಳಿಸ್ಕೊಳ್ಳುತ್ತೆ. ಯಾರದು ನನ್ನ ಅಣೆಕಟ್ಟಿನ ಮೇಲೆ ನಡೀತಿರೋದು? ದೊಡ್ಡ ಮೇಕೆ ಮರಿ ಹೆದರ್ಕೊಂಡಿಲ್ಲ. ಅದು ಜೋರಾಗಿ ಹೇಳುತ್ತೆ, ನಾನೇ ದೊಡ್ಡ ಮೇಕೆ ಮರಿ. ನಾನ್ ನಿನ್ನ ತಿಂದು ಬಿಡ್ತೀನಿ. ದೊಡ್ಡ ಮೇಕೆ ಮರಿ ಹೇಳುತ್ತೆ, ಅದು ನಿನ್ನಿಂದ ಸಾಧ್ಯವಾಗಲ್ಲ ಭೂತವೇ. ನನಗೆ ನಿನ್ ಬಗ್ಗೆ ಹೆದರಿಕೆ ಇಲ್ಲ. ದೊಡ್ಡ ಮೇಕೆ ತಲೆ ಕೆಳಗೆ ಮಾಡಿ ಓಡೋಕೆ ಶುರು ಮಾಡುತ್ತೆ. ತಗೋ ಭೂತವೇ, ಈಗ ನಿನಗೆ ಈಜೋ ಸಮಯ ಬಂದಿದೆ. ಆ ಭೂತ ಗಾಳಿಲಿ ಹಾರ್ಕೊಂಡು ಕೊನೆಗೆ ನೀರಿನೊಳಗೆ ಬಿದ್ದೋಗುತ್ತೆ. ಕಾಪಾಡಿ, ಕಾಪಾಡಿ, ದಯವಿಟ್ಟು ಕಾಪಾಡಿ, ಹೋಗ್ಬಾ ಭೂತವೇ ಅಂತ ಎಲ್ಲಾ ಮೇಕೆಗಳು ಕೂಗಿದವು. ಈಗ ನಾವು ಈ ಉದ್ದನೆಯ ಹಸಿರಾಗಿರುವ ಹುಲ್ಲನ್ನು ತಿನ್ನಬಹುದು. ಇದೆಲ್ಲವೂ ನಮಗೇನೆ. ನೀತಿ: ಎಲ್ಲ ಕಠಿಣವಾದ ಪರಿಸ್ಥಿತಿಯಲ್ಲೂ ಒಂದು ದಾರಿ ನಮಗೆ ಸಿಗುತ್ತದೆ. Three Billy Goats Gruff. Once upon a time, there were 3 billy goats. They lived together on a grassy hill. The 3 goats were always hungry. They ate and ate and ate. And soon, all the grass was gone. One day, the goats looked up. What a surprise! They saw green grass on the next hill. Look at that, said little Billy Goat Gruff. That grass is long. That grass is green. That grass is for me. I can get to that grass if I go over the bridge. Little Billy Goat Gruff walked onto the bridge. Trip, trap, trip, trap, trip, trap went his feet. But he didn't know that a troll lived under the bridge. The troll heard something. Who's that walking over my bridge? Little Billy Goat Gruff was afraid. He whispered, "It is me, Little Billy Goat Gruff. I am going to eat you up." "Oh, Mr. Troll, please don't eat me. I am the smallest goat. My big brother is coming soon. He is bigger. He is juicier. Please wait and eat him up." "All right. You may cross the bridge. I will wait for your big brother." The little goat crossed the bridge. He was very hungry. He began to eat the green grass. It was delicious. The middle goat saw him eating. "Look at that! That grass is long. That grass is green. That grass is for me. I can get to that grass if I go over the bridge." Middle Billy Goat Gruff walked onto the bridge. Trip, trap, trip, trap, trip, trap went his feet. But he didn't know that the troll lived under the bridge. The troll heard something. "Who's that walking over my bridge?" Middle Billy Goat Gruff was afraid. He said softly, "It is me, Middle Billy Goat Gruff. I am going to eat you up." "Oh, Mr. Troll, please don't eat me. I am the middle goat. My big brother is coming soon. He is bigger. He is juicier. Please wait and eat him." "All right. You may cross the bridge. I will wait for your big brother." The middle goat
cross the bridge. He was very hungry. He began to eat the green grass. It was delicious. The big goat saw him eating. Look at that! That grass is long. That grass is green. That grass is for me. I can get to that grass if I go over the bridge. Big Billy Goat Gruff walked onto the bridge. Trip, trap, trip, trap, trip, trap went his feet. But he didn't know that a troll lived under the bridge. The troll heard something. Who's that walking over my bridge? Big Billy Goat Gruff was not afraid. He said loudly, "It is me, Big Billy Goat Gruff. I am going to eat you." Big Billy Goat Gruff said, "That's what you think, Mr. Troll. I am not afraid of you." The big goat put his head down and began to run. "Take that, Mr. Troll. It's time for you to go for a swim." The troll flew into the air and finally fell in the water. "Help! Help! Please help me!" "Goodbye, Mr. Troll," shouted all the three goats. "Now we can eat. This grass is long. This grass is green. This grass is for us." Moral: there is always a way out of every difficulty.